ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ತೀವ್ರ ಕುತೂಹಲ ಕೆರಳಿಸಿದ್ದ ಗೌರಿಬಿದನೂರು ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಾಸಕರ ಬೆಂಬಲಿಗರಾದ ಲಕ್ಷ್ಮೀನಾರಾಯಣ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಫರೀದ್ ಅವರುಗಳು ಆಯ್ಕೆಯಾಗುವ ಮೂಲಕ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ರಾಜಕೀಯವಾಗಿ ತಾಲೂಕಿನಲ್ಲಿ ಮೇಲುಗೈ ಸಾಧಿಸಿದರೆ, ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರಾದ ಎನ್ಎಚ್ ಶಿವಶಂಕರ್ ರೆಡ್ಡಿ ಇದರಿಂದಾಗಿ ತೀವ್ರ ಮುಖಭಂಗವನ್ನು ಅನುಭವಿಸಿದ್ದಾರೆ. ಒಟ್ಟು 31 ಸದಸ್ಯರ ಬಲ ಹೊಂದಿರುವ ಗೌರಿಬಿದನೂರು ನಗರಸಭೆ ಶಾಸಕ ಪುಟ್ಟಸ್ವಾಮಿಗೌಡರ ಮತವೂ ಸೇರಿ 32 ಮತಗಳ ಬಲ ಹೊಂದಿದ ನಗರಸಭೆ ಅಧ್ಯಕ್ಷ ಸ್ಥಾನ ಈ ಬಾರಿ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲಾಗಿದ್ದರೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು. 15 ಸದಸ್ಯರ ಬಲ ಹೊಂದಿದ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸುಬ್ಬರಾಜು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅಮರನಾಥ್ ಅವರುಗಳು ನಾಮಪತ್ರವನ್ನು ಸಲ್ಲಿಸಿದರು. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಬೆಂಬಲಿತ ಅಭ್ಯರ್ಥಿಗಳಾಗಿ ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀನಾರಾಯಣ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಫರೀದ್ ಅವರುಗಳು ನಾಮಪತ್ರವನ್ನು ಸಲ್ಲಿಸಿದ್ದರು. 3 ಮಂದಿ ಸದಸ್ಯರ ಬಲ ಹೊಂದಿದ ಬಿಜೆಪಿ ಮತ್ತು 6 ಮಂದಿ ಸದಸ್ಯರ ಬಲ ಹೊಂದಿದ ಜೆಡಿಎಸ್ ಪಕ್ಷದಿಂದ ಸಂಖ್ಯಾಬಲವಿಲ್ಲದ ಕಾರಣ ನಾಮಪತ್ರವನ್ನು ಸಲ್ಲಿಸಿರಲಿಲ್ಲ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡರ ಬೆಂಬಲಿತ ಅಭ್ಯರ್ಥಿ ಲಕ್ಷ್ಮೀನಾರಾಯಣ್ 17 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ, 13 ಮತಗಳನ್ನು ಪಡೆದ ಕಾಂಗ್ರೆಸ್ ಅಭ್ಯರ್ಥಿ ಸುಬ್ಬರಾಜು ಸೋಲನ್ನು ಒಪ್ಪಿಕೊಂಡರು. ಉಪಾಧ್ಯಕ್ಷರ ಚುನಾವಣೆಯಲ್ಲಿ 16 ಮತಗಳನ್ನು ಪಡೆದ ಶಾಸಕರ ಬೆಂಬಲಿತ ಅಭ್ಯರ್ಥಿ ಫರೀದ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ, 13 ಮತಗಳನ್ನು ಪಡೆದ ಅಮರನಾಥ್ ಚುನಾವಣೆಯಲ್ಲಿ ಪರಾಭವಗೊಂಡರು. ಇಬ್ಬರು ಸದಸ್ಯರು ಚುನಾವಣೆ ಮತದಾನದಿಂದ ದೂರ ಉಳಿದಿದ್ದರು. ಫಲಿತಾಂಶ ಹೊರಬೀಳುತ್ತಿದ್ದಂತೆ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸಾಕಷ್ಟು ಕುತೂಹಲ, ತಂತ್ರ ಪ್ರತಿತಂತ್ರಗಳ ನಡುವೆ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರ ರಾಜಕೀಯ ಚಾಣಾಕ್ಷ ನಡೆಯಿಂದಾಗಿ ಮತ್ತೆ ನಗರಸಭೆಯ ಅಧಿಕಾರದ ಚುಕ್ಕಾಣಿಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರ ಬೆಂಬಲಿಗರಾದ ಆರ್ ಅಶೋಕ್ ಕುಮಾರ್, ಕೂಜಿಮಲ್ ನಿರ್ದೇಶಕರಾದ ಜೆ ಕಾಂತರಾಜು, ನಗರಸಭೆ ಮಾಜಿ ಅಧ್ಯಕ್ಷ ಎಂ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗಾಧರಪ್ಪ, ವೆಂಕಟರಾಮರೆಡ್ಡಿ, ಕೆ ನಂಜುಂಡಪ್ಪ, ನಾಗಾರ್ಜುನ, ಅಬ್ದುಲ್ಲಾ, ಅಲ್ತಾಫ್, ಲಕ್ಷ್ಮೀನಾರಾಯಣ್ ಪಟೇಲ, ವಕೀಲ ರಂಗರಾಜು, ಮೈಲಾರಪ್ಪ, ಬಾಲಕೃಷ್ಣ, ಗೋಪಾಲ್ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಶಾಸಕರ ಬೆಂಬಲಿಗರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಗರಸಭೆಗೆ ನಡೆದಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದಂಥ ಶ್ರೀಯುತ ಲಕ್ಷ್ಮೀನಾರಾಯಣ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದಂಥ ಶ್ರೀಯುತ ಫರೀದ್ ಅವರು ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ಕೋರ್ತೀನಿ. ಅದೇ ರೀತಿ ಈ ಒಂದು ವಿಜಯಕ್ಕೆ ಕಾರಣ ನಾನು ಶಾಸಕನಾಗಿ ನನಗಿಂತಲೂ ಹೆಚ್ಚಾಗಿ ನನಗೆ ಬಿಗಿನಿಂಗ್ನಲ್ಲಿ ಒಂದು ಗೊಂದಲ ಇತ್ತು. ಈ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡವೋ ಅನ್ನೋ ಗೊಂದಲ ಇತ್ತು. ಆದರೆ ನಮ್ಮೆಲ್ಲ ಮುಖಂಡರುಗಳು, ನಮ್ಮೆಲ್ಲ ಸದಸ್ಯರುಗಳು, ನಗರಸಭಾ ಸದಸ್ಯರು ಮತ್ತು ನಮ್ಮ ಕೆಪಿಗಳ ಮುಖಂಡರುಗಳ ಒತ್ತಡ ಮತ್ತು ಒತ್ತಾಯ, ಇಲ್ಲ ಸರ್ ನಾವು ಗೆದ್ದು ಸಾಧಿಸೋಣ, ನಾವು ಚುನಾವಣೆ ಸ್ಪರ್ಧೆ ಮಾಡಲೇಬೇಕು, ನಗರದ ದೃಷ್ಟಿಯಿಂದ, ನಮ್ಮೆಲ್ಲ ಕಾರ್ಯಕರ್ತರ ದೃಷ್ಟಿಯಿಂದ, ನಮ್ಮ ನಗರಸಭೆ ಸದಸ್ಯರ ದೃಷ್ಟಿಯಿಂದ ನಮಗೆ ವಿಜಯ ಬೇಕಾಗಿದೆ ಅನ್ನೋ ಒಂದು ಉತ್ಸಾಹವನ್ನು ನಾನು ತುಂಬಿದ್ರು. ಈ ಒಂದು ವಿಜಯಕ್ಕೆ ನನಗಿಂತ ಹೆಚ್ಚಾಗಿ ನಮ್ಮ ಮುಖಂಡರು ಹೆಸರು ಹೇಳ್ದವರು ಬಹಳಷ್ಟು ಜನ ಮುಖಂಡರುಗಳಾಗ್ತಾರೆ. ಒಬ್ಬರು ಏನಾದ್ರು ಬಿಟ್ಟರೆ ಆಮೇಲೆ ಅಪಾತೆ ಬತ್ತೆ ಅಂತ ನಾನು ಹೆಸರು ಹೇಳೋಕೆ ಹೋಗ್ತಾ ಇಲ್ಲ. ನಮ್ಮ ಮುಖಂಡರು ಮತ್ತು ನಮ್ಮ ನಗರಸಭೆ ಸದಸ್ಯರು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾಗಾರ್ಜುನ ಮೊದಲು ಅನೌನ್ಸ್ ಮಾಡಿದ್ದು, ಆದರೂ ಕೂಡ ಬೇಜಾರು ಮಾಡ್ಕೊಳ್ತಾರೆ, ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಪಾಪ ಆ ಹುಡುಗನು ಕೂಡ ಬಹಳ ಸ್ಪೋರ್ಟಿವ್ ಆಗಿ ಈ ಒಂದು ವಿಜಯ ಆಗ್ಬೇಕಾದ್ರೆ ಇಬ್ರು ಗೆಲ್ಬೇಕಾದ್ರೆ ತೆರೆಯಿಂದ ನಿಂತ್ಕೊಂಡು ಬಹಳ ಕಷ್ಟಪಟ್ಟು ಅವರು ಕೂಡ ಎಲ್ಲ ಕಷ್ಟಪಟ್ಟಿದ್ದಾರೆ. ಅದರಿಂದ ಎಲ್ಲ ಮುಖಂಡರುಗಳಿಗೆ ಮತ್ತು ಎಲ್ಲ ನಮ್ಮ ನಗರಸಭೆ ಸದಸ್ಯರಿಗೆ ಎಲ್ಲರಿಗೂ ಕೂಡ ಈ ವಿಜಯಕ್ಕೆ ಕಾರಣರಾದಂಥ ನಮ್ಮ ಎಲ್ಲರೂ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಈ ವಿಜಯ ಯಾತಕ್ಕೆ ಬೇಕಾಯಿತು ನಾನು ವೈಯಕ್ತಿಕವಾಗಿ ಎಲ್ಲಿ ಕೈ ಹಾಕಿ ಗೊಂದಲಗಳಾಗ್ತವೋ, ಏನೇನು ಅಪಾತಗಳು ಬರ್ತಾವೋ, ಇಲ್ಲದೆಲ್ಲ ರೂಮರ್ಸ್ ತಪ್ಪಿ ಎಲ್ಲಿ ಗೊಂದಲ ಮಾಡ್ತಾರೋ ಒಂದು ಆದರೆ ಸೂತ್ರವಾಗಿ ನಡೆಯಂಗೆ ನಮ್ಮ ಮುಖಂಡರು, ನಮ್ಮ ನಗರಸಭೆ ಸದಸ್ಯರುಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ದುಡಿದು ಅದು ನನಗೆ ಬಹಳ ಹೆಮ್ಮೆ ತಂದಿದೆ, ಸಂತೋಷ ತಂದಿದೆ. ಯಾಕೆಂದ್ರೆ
ಈ ಒಂದು ನಗರವನ್ನ ಅಭಿವೃದ್ಧಿಗೊಳಿಸಬೇಕು, ಬಹಳಷ್ಟು ಕೆಲಸ ಮಾಡಬೇಕು ಅನ್ನೋ ನನ್ನ ಆಸೆ. ಸಿಎಂ ಫಂಡ್ ಅಲ್ಲಿ ಬಂದಂತ ಸುಮಾರು 25 ಕೋಟಿ ದುಡ್ಡಲ್ಲಿ ರೂರಲ್ಲು ಮತ್ತು ಬೇರೆ ಬೇರೆ ಕ್ಷೇತ್ರಕ್ಕೆ ಬಂದಿದ್ರು ಕೂಡ ಅದೇ ದುಡ್ಡನ್ನ 8 ಕೋಟಿ ತಂದು ನಗರಕ್ಕೆ ಹಾಕಿದ್ದೀನಿ. MP ಗ್ರಾಂಟಲ್ಲಿ 1.5 ಕೋಟಿ ತಂದು ಹಾಕಿದ್ದೀನಿ, 9 ಕೋಟಿ. ಅದೇ ರೀತಿ ಮಿನಿಸ್ಟ್ರಿ ಮನ್ಸು ಮಾಡಿ ಅವರೇ ಒಂದು 15 ಕೋಟಿ ಕೊಡ್ತಾರೆ. ಇವೆಲ್ಲ ಲೆಕ್ಕ 30 ಕೋಟಿ ಕೆಲಸ ಈಗ ಸ್ಟಾರ್ಟ್ ಆಗಬೇಕಾಗಿತ್ತು. ಹಾಗೇನೆ ಇನ್ನು ಮುಂದೂ ಕೂಡ ನಗರದ ಸಮಸ್ಯೆ ಏನಿದೆ, ನಗರದ ಸಮಸ್ಯೆಯನ್ನು ಪರಿಹರಿಸಬೇಕು. ಈ ನಗರ ಬೆಳೀತಾ ಇದೆ, ಇದನ್ನ ಅಭಿವೃದ್ಧಿಗೊಳಿಸಬೇಕು. ಈಗ ಬೇರೆಯವರಿಗೆ ಅಧಿಕಾರ ಹೋಯ್ತು ಅಂತಂದ್ರೆ ಕಷ್ಟ ಆಗ್ತದೆ. ನಾನು ಏನು ಶಾಸಕರಾಗಿ ಕೆಲಸ ಮಾಡ್ತೀನೋ, ನಗರಸಭೆಯಲ್ಲೂ ಕೂಡ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ರೆ ಖಂಡಿತವಾಗಿ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತವೆ. ನಾನು ಸರ್ಕಾರದಲ್ಲಿ ಏನು ಅನುದಾನ ತರ್ತೀನೋ ಅದು ಸಮರ್ಪಕವಾಗಿ ಬಳಕೆ ಆಗ್ತದೆ, ಅಭಿವೃದ್ಧಿ ಆಗುತ್ತೆ ಅಂತ ನಗರದ ದೃಷ್ಟಿಯಿಂದ ನಾನು ಕೂಡ ಶ್ರಮ ಹಾಕ್ಬೇಕಾಗಿತ್ತು, ನಗರದ ಮೇಲೆ ಪ್ರೀತಿಯಿಂದ. ಈಗಾಗಲೇ ನಗರದ ಬಗ್ಗೆ ನಿಮ್ಗೆಲ್ಲ ಮಾತು ಕೊಟ್ಟಿದ್ದೀನಿ. ನನ್ನ ಪೀಳಿಗೆಯಲ್ಲಿ ನಗರಕ್ಕೆ 24 ಗಂಟೆ ನೀರು ಬರುವಂತ ವ್ಯವಸ್ಥೆಯನ್ನ ಹೆಚ್ಚಿನ ಮನೆ ಹೋಗಿದ್ದೆ. ಹೆಚ್ಚಿನ ಒಳ್ಳೆ ನಾವು ಎಲ್ಲ ನಮ್ಮ ಮುಖಂಡರುಗಳೆಲ್ಲ 50 ಜನ ಬಂದು ಸಾಕ್ಷೀಭೂತರಾಗಿ ಬಂದ್ರಪ್ಪ, ನನ್ನ ಕರೆದಿದ್ರು. ಆದ್ರೂ ಕೂಡ ನಾನು ಒಬ್ಬರೇ ಹೋಗೋ ಬದಲು ಒಂದು 10-15 ಜನ ಕರ್ಕೊಂಡು ಹೋಗೋಣ, ಯಾರೋ ಇಂಪಾರ್ಟೆಂಟ್ ಲೀಡರ್ ಅಂತ ನೋಡಿದ್ರು. ಎಲ್ಲ ಸೇರ್ಕೊಂಡು 50 ಜನ ಮೇಲಾದ್ರು. ಅವರೆಲ್ಲ ಸಾಕ್ಷೀಭೂತವಾಗಿ ಇವತ್ತೇನು ಎತ್ತಿನ ಹೊಳೆ ಮೊದಲನೇ ಹಂತಕ್ಕೆ ಸಾಕ್ಷೀಭೂತವಾಗಿ ನಮ್ಮ ಮುಖಂಡರು ಕೂಡ 50 ಜನ ಸಾಕ್ಷಿಯಾದರು. ಅಲ್ಲಿ ಕೂಡ ಮಾನ್ಯ ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟೆ. ಮೊದಲು ಕೂಡ 4-5 ವರ್ಷ ನಮ್ಮೆಲ್ಲ ಹೇಳಿದ್ದೆ, ನಮ್ಮ ಮೂರ್ತಿ ಅವರಿಗೆ ಇವ್ರಿಗೆಲ್ಲ ಮೊದಲೇ 10 ಅವ್ರಿಗೆ ಹೇಳಿದ್ದೆ. 4 ವರ್ಷದಿಂದಲೇ ನಾನು ಎಲೆಕ್ಷನ್ಗೆ ಇನ್ನ ಇಲ್ಲಿ ಪಾದಾರ್ಪಣೆ ಮಾಡಿದಾಗಲೇ ಈ ಕ್ಷೇತ್ರಕ್ಕೆ ಎತ್ತಿನೊಳೆ ಬರಬೇಕು ಅಂತ ಮೊದಲೆಲ್ಲ ಇಂಜಿನಿಯರು ಒಬ್ರು ಯಾರಿದ್ರು, MD ಇದ್ರು, ಇಂಜಿನಿಯರ್ ಎಲ್ಲ ಚೀಫ್ ಇಂಜಿನಿಯರ್ ಅಂತ ಮೇಲಾದಂತ MD ಇದ್ರು. ಇವ್ರಿಗೆಲ್ಲ ಪರಿಚಯ ಮಾಡಿಕೊಟ್ಟೆ ಮೊನ್ನೆ ಎತ್ತಿನೊಳೆದಲ್ಲಿ. ಅವರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲಿ ನೀರೇ ಬರಲ್ಲ, ಈ ಕಡೆ ಚಿಕ್ಕಬಳ್ಳಾಪುರ ಇದಕ್ಕೆ ಯಾರಿಗೆ ನೀರು ಬರ್ತದೋ, ಕೋಲಾರಕ್ಕೆ ಬರ್ತದೋ, ಚಿಕ್ಕಬಳ್ಳಾಪುರಕ್ಕೆ ಬರ್ತದೋ, ನಿಧಾನಕ್ಕೆ ಬರ್ಬೋದು, ಒಂದು ಭರವಸೆ ಕೊಡ್ತೀನಿ. ಆಗಲೇ ನಾನು ಪ್ಲಾನ್ ಮಾಡಿ ಆ ಒಬ್ಬ MDಗೆ ನಾನು ಮನವರಿಕೆ ಮಾಡಿಕೊಟ್ಟು ನಮಗೆ ಗೌರಿಬಿದನೂರಿಗೆ ಎಲ್ಲರಿಗಿಂತ ಮುಂಚೆ ನೀರು ಬರಬೇಕು. ಯಾರೇ ನೀರು ಕಡಿಮೆ ಆದ್ರೂ ನನಗೆ ಗೌರಿಬಿದನೂರು ನೀರು ಕಡಿಮೆ ಆಗಬಾರ್ದು ಅಂತ 4 ವರ್ಷದಲ್ಲಿ ಅವರಿಬ್ಬ 30 ವರ್ಷದ ಸ್ನೇಹಿತರು, ಮಾನವನವರು 30 ವರ್ಷದ ಸ್ನೇಹಿತರು ನನಗೆ. ಅವರು MD ಆಗಿದ್ರು. ಅವರು ಹೇಳಿದಾಗ ನಾನು ಯಾರು ಹೇಳಿಲ್ಲ, ಸೀಕ್ರೆಟ್ ಆಗಿ ಅದನ್ನ ಕಾರ್ಯಗತ ಮಾಡಿದ್ದು. ತೂಬಾಕ್ಸಿಯಲ್ಲಿ ಚಾನಲ್ಗೆ ಸಪ್ರೇಟ್ ಗೌರಿಬಿದನೂರು ತೂಬಾಕ್ಸಿ ಅದು ಹಣ ಇದರಲ್ಲಿ ಗ್ರಾವಿಟಿ ಇದರೊಳಗೆ ನಮ್ಮ ಕೆರೆಗಳು ತುಂಬಬೇಕು, ನಮ್ಮ ನಗರಕ್ಕೆ ನೀರು ಹಾಕಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಖಂಡಿತ ನಾನು ಇರೋದ್ರೊಳಗೆ ಇನ್ನ 4 ವರ್ಷ 3-3/4 ವರ್ಷ ಇರ್ತೀವಿ. ಇನ್ನು 2 ವರ್ಷದ ಒಳಗಡೆನೆ, 1.5 ವರ್ಷದಿಂದ 2 ವರ್ಷದ ಒಳಗಡೆನೆ ಕೆರೆ ತುಂಬಿಸುವಂತ ಕೆಲಸ, ನಗರಕ್ಕೆ ನೀರು ಬರುವಂತ ಕೆಲಸ ಖಂಡಿತ ಮಾಡೇ ಮಾಡ್ತೀನಿ. ಇಂಥ ಎಲ್ಲಾ ಕೆಲಸ ಮಾಡ್ಬೇಕಾದ್ರೆ ಅಧಿಕಾರ ಇರ್ಬೇಕು. ನಾನೊಂಥರ ಹೇಳಿ ನಗರಸಭೆಯಲ್ಲಿ ಒಂಥರ ಏನೋ ಮಾಡಕ್ ಹೋದ್ರೆ ಇವರು ಹೊಂದಾಣಿಕೆ ಇಲ್ಲ ಅಂದ್ರೆ ನನಗೆ ನಗರದ ಅಭಿವೃದ್ಧಿ ಎಲ್ಲಿ ಕುಂಠಿತ ಆಗುತ್ತೋ ಅನ್ನೋ ಒಂದೇ ದೃಷ್ಟಿಗೋಸ್ಕರ ನಮ್ಮ ಮುಖಂಡರುಗಳು ಮತ್ತು ನಮ್ಮ ನಗರಸಭೆ ಸದಸ್ಯರುಗಳು ನಾವೆಲ್ಲ ಯೋಚನೆ ಮಾಡಿ ನಮ್ಮ ಕೈಗೆ ಅಧಿಕಾರ ತಗೋಬೇಕು ಅಂತ ಮನಸ್ಸು ಮಾಡಿದ್ವಿ. ಅದೇ ತರ ನಿಮ್ಮೆಲ್ಲರ ಆಶೀರ್ವಾದದಿಂದ, ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ನಮ್ಮವರೇ ಆಗಿದ್ದಾರೆ. ಎಲ್ಲರಿಗೂ ಕೂಡ ಈ ವಿಚಾರದ ಧನ್ಯವಾದಗಳು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿದೆ ಎಲೆಕ್ಷನ್. ಅದಕ್ಕೆ ಕಾರಣಕರ್ತರಾದಂತೆ ಎಲೆಕ್ಷನ್ ಮಾಡುವಾಗ ನಮ್ಮ ನಗರಸಭೆ ಆಯುಕ್ತರಾದಂತ ಗೀತಾ ಮೇಡಮ್ ಅವರು ಮತ್ತು ಈ ಒಂದು ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಂಡಂತ AC ಅವರು ಇಬ್ರು ಕೂಡ ಬಹಳ ಸುಸೂತ್ರವಾಗಿ ಸಿಸ್ಟಮ್ಯಾಟಿಕ್ ಆಗಿ ಯಾವುದೇ ಗೊಂದಲ ಆಗದಂಗೆ ಚುನಾವಣೆ ಮಾಡಿ ಈ ಒಂದು ಚುನಾವಣೆ ಸಕ್ಸಸ್ಫುಲ್ ಆಗಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಗೀತಾ ಮೇಡಮ್ ಅವರಿಗೆ ಮತ್ತು ಅಶ್ವಿನ್ ಯಾದವ್ AC ಅವರು ಅವರಿಬ್ರು ಕೂಡ ಧನ್ಯವಾದಗಳು ನಾನು ಹೇಳ್ತೀನಿ. ಹಾಗೇನೆ ಪತ್ರಕರ್ತರ ಮಿತ್ರರು ಎಲ್ಲ ಬಂದು ಇವತ್ತ ನಮ್ಮ ಕಾರ್ಯಕ್ರಮವನ್ನ ಎಲ್ಲ ವಿತರಣೆ ಮಾಡಕ್ಕೆ ಬಂದರೆ ಎಲ್ಲ ಪತ್ರಕರ್ತರ ಮಿತ್ರರು ಕೂಡ ಈ ಕಾರ್ಯಕ್ರಮ ಬಂದಂತ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹೇಳೋದು ಇಷ್ಟೇ, ಈ ಒಂದು ನಿಮ್ಮ ಅವಧಿಯಲ್ಲಿ ನಮಗೆ ಹಾಗೂ ನನ್ನ ಮುಖಂಡರುಗಳಿಗೆ ಕೆಟ್ಟ ಹೆಸರು ಬರದಂತೆ ಆಡಳಿತವನ್ನು ನಡೆಸಿ ನಮ್ಮ ಮುಖಂಡರು ಎಷ್ಟು ಪ್ರೀತಿಯಿಂದ ಎಲ್ಲರೂ ಕೂಡ ನಿಮ್ಮಗೋಸ್ಕರ ದುಡಿದಿದ್ದಾರೆ. ನಗರಸಭೆ ಸದಸ್ಯರು ದುಡಿದಿದ್ದಾರೆ. ಅವ್ರು ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆ ಇಲ್ಲದೆ ನಗರಸಭೆ ಸದಸ್ಯರು ಬಂದು ನಾವೇನು ಹೇಳ್ತೀವಿ ಅದು ಪಾಲನೆ ಮಾಡಿದ್ದಾರೆ. ಅವ್ರನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ.
ನಮ್ಮ ಕಾರ್ಯಕರ್ತರು ಮುಖಂಡರು ಗಮನದಲ್ಲಿ ಇಟ್ಕೊಳ್ಳಿ, ನಗರದ ಜನತೆಯನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಯಾವುದಕ್ಕೂ ಕೆಟ್ಟ ಹೆಸರು ಬರದಂಗೆ ನೀವು ಕಾರ್ಯನಿರ್ವಹಣೆ ಮಾಡಬೇಕು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಕೇಳ್ತಾ, ಆದ್ರೂ ಕೂಡ ಯಾರು ಕಾಂಗ್ರೆಸ್ ಇರ್ಬೋದು, ಇನ್ನೊಬ್ರು ವಿರೋಧ ಪಕ್ಷದಲ್ಲಿ ಯಾರಿದ್ರು ಕೂಡ ಎಲ್ಲರನ್ನು ಹೊಂದಾಣಿಕೆ ಮಾಡ್ಕೊಂಡು ನೀವು ಇಡೀ ನಗರವನ್ನ, ಯಾಕೆಂದ್ರೆ ನಮ್ಮ ನಗರಸಭೆ ಸದಸ್ಯರು ಎಲ್ಲಿ ವಾರ್ಡ್ ಅಂತಲೇ ಅಲ್ಲ, ಸಮಸ್ಯೆಗಳು ಇಲ್ಲೇ ನಗರದ ಜನ ಮುಖ್ಯ ನಮಗೆ. ಆ ನಗರಸಭೆ ಸದಸ್ಯರು ಏನೇ ಒಂದು ವೈಯಕ್ತಿಕ ಇದ್ರು ಕೂಡ ಅಲ್ಲಿ ಜನತೆಗೆ ಏನಾದರೂ ಕಷ್ಟ ಬಂದಾಗ, ಅಲ್ಲಿ ಏನೋ ಸಮಸ್ಯೆ ಬಂದಾಗ ನಮ್ಮ ಸದಸ್ಯರು ಇಲ್ಲದೇ ಇದ್ರು ಕೂಡ ಅವರ ಜನತೆಯ ಕಷ್ಟಕ್ಕೂ ಸ್ಪಂದನೆ ಮಾಡಬೇಕು. ಬೇರೆ ವಾರ್ಡ್ ಕಷ್ಟ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅದನ್ನು ಕೂಡ ನೀವು ಸ್ಪಂದನೆ ಮಾಡಬೇಕು ಅಂತ ನಿಮಗೆ ಕಿವಿ ಮಾತು ಹೇಳ್ತಾ, ನೀವು ಅಚ್ಚುಕಟ್ಟಾಗಿ ಇನ್ನಿರೋ ಒಂದು ವರ್ಷ 4 ತಿಂಗಳಿದೆ, ಅಷ್ಟು ಸಮಯ ಯಾವುದೇ ಭೇದ ಭಾವ ಇಲ್ಲಂಗೆ, ಯಾವುದೇ ಒಂದು ಟೀಕೆ ಟಿಪ್ಪಣಿಗೆ ಒಳಗಾಗದಂಗೆ ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ನೀವು ಅಧಿಕಾರವನ್ನು ನಡೆಸಿ ನನ್ನ ಒಳ್ಳೆಯ ಹೆಸರು ತಂದುಕೊಡಿ ಅಂತ ನಿಮ್ಗೆ ಕೇಳ್ಕೊತೀನಿ.